ಸ್ನೇಹಿತರೆ ನಮ್ಮ ಜೊತೆ ಒಬ್ರು ಇದ್ದಾರೆ. ಅವರು ಬೆಂಗಳೂರಿನ ಒಂದು ಪಿಜ್ಜಾ ಕಂಪ್ನಿನಲ್ಲಿ ಕೆಲಸ ಮಾಡ್ತಾರೆ, ಪಿಜ್ಜಾ ಡೆಲಿವರಿ ಬಾಯ್ ಆಗಿ. ಅವ್ರಿಗೆ ಕುತ್ತಿಗೆ ನೋವು ಮತ್ತೆ ಸೊಂಟ ನೋವು ಸ್ಟಾರ್ಟ್ ಆಗಿ ಒಂದು 2-3 ವರ್ಷದಿಂದ ಇದೆ. ಅವ್ರಿಗೆ ಇವಾಗ ಒಂದು 20% ಕಡಿಮೆ ಇದೆ. ಸೆಕೆಂಡ್ ವಿಸಿಟ್ ಇದು. ಅವ್ರದ್ದು ಪ್ರಶ್ನೆ ಏನಂತಂದ್ರೆ, ಮನೆಯಲ್ಲಿ ತುಂಬಾ ಆರ್ಥಿಕವಾಗಿ ಸಮಸ್ಯೆ ಇದೆ, ನಾವು ಬೈಕ್ ಓಡಿಸ್ಬೋದಾ, ಗಾಡಿ ಓಡಿಸ್ಬೋದಾ ಅಂತ ಕೇಳ್ತಾ ಇದ್ದಾರೆ. ನಾವು ನಮ್ಮ ಕಡೆಯಿಂದ ಹೇಳ್ತಕ್ಕಂಥದ್ದು ಏನಂದ್ರೆ, ಬೈಕ್ ಓಡಿಸೋದ್ರಿಂದ ಅಥವಾ ಬೇರೆ ಏನೇ ವೆಹಿಕಲ್ಸ್ಗಳು ಓಡಿಸೋದ್ರಿಂದ ಪೇನ್ಗಳು ಬರೋದಿಲ್ಲ. ಅವ್ರಿಗೆ ಪೇನ್ ಬರ್ತಾ ಇರೋದು ಏನಕ್ಕಂದ್ರೆ, ಅವ್ರದ್ದು ಒಂದು ಮಾಡಿದ ಮಿಸ್ಟೇಕ್ ಅಂದ್ರೆ ಡೈಲಿ ಅವ್ರಿಗೆ ಪಿಜ್ಜಾ ಡೆಲಿವರಿ ಆಗಿರೋದ್ರಿಂದ ಪಿಜ್ಜಾಗಳನ್ನ ಡೈಲಿ ಫ್ರೀ ಕೊಡ್ತಾರೆ. ಸೊ ಹಂಗಾಗಿ ಡೈಲಿ 1-2 ತಿನ್ಕೊಂಡು ಅಭ್ಯಾಸ ಆಗಿ ಬಂದಿದೆ. ಇವತ್ತು ಕೊಲೆಸ್ಟ್ರಾಲ್ ಟ್ರೈಗ್ಲಿಸರೈಡ್ಸ್ 457 ಇದೆ. ಮತ್ತೆ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಇದೆ, ತುಂಬಾ ಇನ್ಫ್ಲಮೇಷನ್ ಇದೆ. ಅದು ನಾವು ತಿಂದಿರ್ತಕ್ಕಂಥ ಆಹಾರದ ಪರಿಣಾಮ. ಹಾಗಾಗಿ ಅವ್ರಿಗೆ ಹೇಳಿರೋದಂದ್ರೆ ಪಿಜ್ಜಾ ಡೆಲಿವರಿ ಮಾಡಿ, ಬಟ್ ನೀವು ತಿನ್ನಕ್ಕೆ ಹೋಗ್ಬೇಡಿ. ನೀವು ತಿಂದ್ರೆ ನೀವು ಗಾಡಿ ಓಡಿಸಿ ನೀವು, ಬಟ್ ಗಾಡಿ ಓಡಿಸಿ ಇದನ್ನ ಅನ್ವಾಂಟೆಡ್ ಫುಡ್ನ ತಿನ್ಬೇಡಿ. ಯಾಕಂದ್ರೆ ಅದು ದಟ್ ಈಸ್ ನಥಿಂಗ್ ಬಟ್ ಹೈ ಲೆವೆಲ್ಸ್ ಆಫ್ ಸ್ಟಾರ್ಚ್, ರಿಫೈನ್ಡ್ ಶುಗರ್, ರಿಫೈನ್ಡ್ ಕಾರ್ಬ್ ಅದು, ಮತ್ತೆ ಮೈದಾ. ಸೊ ಮತ್ತೆ ಅದ್ರ ಜೊತೆಗೆ ಇನ್ನು ಏನೇನೆಲ್ಲ ಸಾಸೇಜಸ್ ಎಲ್ಲ ಹಾಕ್ತಾರೋ ಅದೆಲ್ಲನೂ ಕೂಡ ನಮ್ಮ ಗಟ್ಟಿನ ಡಿಸ್ಟರ್ಬೆನ್ಸ್ ಮಾಡಿ ಪೈನ್ ಬರುತ್ತೆ. ಸೊ ಎರಡೂ ಕೂಡ ಈ ಚಿಕ್ಕ ವಯಸ್ಸಿಗೆ ಸರ್ವೈಕಲ್ ಮತ್ತೆ ಲಂಬಾರ್ ಸ್ಪಾಂಡಿಲೋಸಿಸ್ ಎರಡೂ ಆಗಿದೆ ಅವ್ರಿಗೆ, ಬಿಕಾಸ್ ಆಫ್ ದಿಸ್ ಒನ್ ಬ್ಯಾಡ್ ಫುಡ್ ಕಾರ್ಡ್ ಆಸ್ ಪಿಜ್ಜಾ. ಸೊ ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಿ. ನೀವು ಎಷ್ಟಾರು ಗಾಡಿ ಓಡಿಸಿ, ಒಂದು ದಿನಕ್ಕೆ 150 ಅಲ್ಲ 200 ಕಿಲೋಮೀಟರ್ ಗಾಡಿ ಓಡಿಸಿ, ಅದು ಮ್ಯಾಟರ್ ಆಗಲ್ಲ. ಬಟ್ ಇನ್ಮೇಲೆ ಅದ್ರ ಸಮಸ್ಯೆಗೆ ಹೋಗ್ಬೇಡಿ. ಬಟ್ ಡಯಟ್ ಮಾತ್ರ 100% ಮಾಡಿ. ಮತ್ತೆ ನಾನು ಗಾಡಿ ಓಡಿಸ್ಲೇಬೇಕಂತ ನೀವು ಓಡಿಸಿ. ನಾವು ಗಾಡಿ ಓಡಿಸೋದಕ್ಕೆ ನಾವು ಯಾವತ್ತು ಬೇಡ ಅಂತ ಹೇಳಲ್ಲ. ನಾವು ಹೇಳೋದು ಅಲ್ಲಿ ನಾವು ಇವಾಗ ಎಕ್ಸಾಂಪಲ್ ಯಾರೋ ಒಬ್ಬ ಕಾರ್ ಡ್ರೈವರ್ ಇರ್ತಾರೆ, ಕ್ಯಾಬ್ ಡ್ರೈವರು. ಅವ್ರು ಬೆಳಗಿನ ಸಾಯಂಕಾಲ ಆಟೋ ಡ್ರೈವರ್ ಇರ್ತಾರೆ, ಬೆಳಗಿನ ಸಾಯಂಕಾಲ ಆಟೋ ಓಡಿಸ್ತಾರೆ. ಓಡಿಸ್ಲಿ, ಅದು ಪ್ರಾಬ್ಲಮ್ ಅಲ್ಲ. ಅದೇ ಮಾಡ್ತಾರೆ, ಗಂಟೆಗೆ ಒಂದ್ಸರಿ ನಿಲ್ಸೋದು, ಟೀ ಕುಡಿಯೋದು, ಬ್ರೆಡ್ ತಿನ್ನೋದು, ಬನ್ ತಿನ್ನೋದು, ಪಪ್ಸ್ ತಿನ್ನೋದು, ಸಮೋಸ ತಿನ್ನೋದು, ಇದು ಮಾಡ್ತಿರ್ತಾರೆ. ಅದನ್ನ ಮಾಡಬೇಡಿ. ಕರೆಕ್ಟಾಗಿ ಮನೆಯಲ್ಲಿ 3 ಹೊತ್ತು ಊಟ ಮಾಡಿ ಚೆನ್ನಾಗಿ ಹೆಲ್ತಿ ಆಗಿರ್ತಕ್ಕಂಥದ್ದನ್ನ ನೀವು ಎಷ್ಟಾದ್ರೂ ಕೆಲಸ ಮಾಡಿ, ಮ್ಯಾಟ್ರ್ ಆಗಲ್ಲ. ಆ ತರ ಮಾಡಿ. ಇವಾಗ ಎಷ್ಟು % ಕಡಿಮೆ ಆಗಿದೆ? ಒಂದು 30 ಮೇಲೆ 30-40 ಚೆನ್ನಾಗಿದ್ದೀನಿ. ಬಟ್ ಯಾವಾಗ ಗಾಡಿ ಓಡಿಸ್ತೀನಿ ಅವಾಗ ಮಾತ್ರ ಮೆಡಿಸಿನ್ಸ್ ಕೊಡ್ತೀನಿ. ಇವತ್ತು ಮೆಡಿಸಿನ್ಸ್ ಆಡ್ ಮಾಡ್ತೀನಿ, ನೆಕ್ಸ್ಟ್ ಆರಾಮ.